ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ಚಿಕನ್ ಸುಕ್ಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಮಂಗಳೂರು ಸ್ಟೈಲ್ನ ಚಿಕನ್ ಸುಕ್ಕ. ಮೊದಲಿಗೆ ಬ್ಯಾಡಗಿ ಮೆಣಸು ಅಥವಾ ಯಾವುದಾದ್ರೂ ಮೀಡಿಯಮ್ ಖಾರ ಇರುವಂಥ ಮೆಣಸನ್ನ ತಗೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ನೆಕ್ಸ್ಟು ಧನಿಯಾ ಕಾಳನ್ನ ತಗೊಳ್ಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು, ಇಲ್ಲಾಂದರೆ ಕರೆಂಟ್ ಹೋಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ತೆಂಗಿನಕಾಯಿ ತುರಿದಿರ್ತಾರೆ, ಆ ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಲೈಟಾಗಿ. ಏನೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಕಾಯಿ ತುರಿ ಮತ್ತು ಹುಣಸೆ ನೀರು. ಇದಕ್ಕೆ ಹುಳಿ ನಿಂಬೆಹಣ್ಣಿಗಿಂತ ಹುಣಸೆ ನೀರು ಹಾಕೋದು. ನೆಕ್ಸ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಶುಂಠಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ತೊಳೆದಿಟ್ಕೊಂಡಿರುವಂತಹ ಚಿಕನ್, ನಾವಿಲ್ಲಿ 2 kg ಚಿಕನ್ಗೆ ಸುಕ್ಕ ಹೇಗೆ ಮಾಡೋದು ಏನೇನು ಐಟಮ್ ಎಷ್ಟಷ್ಟು 2 kg ಅಷ್ಟು ತೆಗೆದಿರೋದು. ನೆಕ್ಸ್ಟು ಹುಣಸೆ ಹಣ್ಣಿನ ನೀರು, ಇದೆಲ್ಲ ಉಪ್ಪು, ಅರಿಶಿನ ಇದೆಲ್ಲ ಬೇಯುವಾಗ ಹಾಕಿಬಿಡಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಪೀಸ್ ಚಕ್ಕೆ, ಲವಂಗ, ಸ್ವಲ್ಪ ಸ್ಟಾರ್, ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ, ಫ್ರೈ ಮಾಡ್ಕೊಂಡಿರೋ ಧನಿಯಾ, ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಕರಿಬೇವಿನ ಸೊಪ್ಪು, ಇದನ್ನ ಹಸಿ ಕೂಡ ಹಾಕ್ಬೋದು, ಫ್ರೈ ಮಾಡ್ಕೊಂಡು ಹಾಕ್ಬೋದು. ಮತ್ತು ಒಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಅದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ಅಂಗಡಿ ಮಸಾಲ ಹಾಕಿಲ್ಲ, ಎಲ್ಲ ನಾವೇ ರುಬ್ಬಿ ಹಾಕಿರೋ ಮಸಾಲ ಇದು. ಇದಿಷ್ಟಾದಮೇಲೆ ಚಿಕನ್ ಮೇಲೆ ಅದರಲ್ಲಿ ನೀರೆಲ್ಲ ಡ್ರೈ ಆಗಬೇಕು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೆಕ್ಸ್ಟ್ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು. ಇದು ರೆಡಿಯಾಗಿದೆ. ಇವಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಇದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಚಿಕನ್ ಫ್ರೈ ಮಾಡೋ ಥರ ಎಲ್ಲ ಇರೋದಿಲ್ಲ. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಟ್ಸ್ ಓವರ್. ಥ್ಯಾಂಕ್ ಯು.